ವಿಜಯ 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 ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಲು ಪದಾತಿ ಪರಿರುತ ಮಹಾರಥಿಕ ಬಲು ಪದಾತಿ ಪರಿರುತ ಮಹದ್ರಾರಿ ಸಮಪಟಕ್ರಾಂತ ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಅಹಿತ ನವ ಹಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮೆರೆತ ಅಹಿತ ನವ ಹಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮೆರೆತ ದುರಿತ ಲೋಚಿ ಕುಲ ಮಹಾಬ್ದಿಲಿಖಿತ ದುರಿತ ಲೋಚಿ ಕುಲ ಮಹಾಬ್ದಿಲಿಖಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಪರಮಾತ್ಮ, ಈ ಉಭಯ ಸೈನ್ಯದ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಹೋರಾಡುವ ವೀರನೊಮ್ಮೆ ತೋರಿಸು ಜನಾರ್ದನ. ನಿನ್ನಿಚ್ಛೆ ಅರ್ಜುನ. ಅಲ್ಲಿ ನೋಡು ಅರ್ಜುನ, ಕೌರವ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಮಾರುತದಂತೆ ಉಜ್ವಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅಲ್ಲಿ ನೋಡು ಅರ್ಜುನ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 99 ಮಂದಿ ಮಕ್ಕಳು. ಅದರಲ್ಲಿ ದುರ್ಯೋಧನನ ಮಕ್ಕಳು ಸೇರಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆಯೇ ನಿಂತಿರುವರು. ಅವರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಾಂಭೀರ ಮುದ್ರೆಯಿಂದ ವಜ್ರ ಖಚಿತವಾದ ರಥದಲ್ಲಿ ಬೆಳಗುತ್ತಿರುವವನೇ ಆಚಾರ್ಯರ ಮಗನಾದ ಅಶ್ವತ್ಥಾಮ. ಇತ್ತ ನೋಡು ಧನಂಜಯ, ಸುವರ್ಣಮಯವಾದ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಗಾಂಭೀರ್ಯ ಮುದ್ರೆಯಿಂದ ವಜ್ರ ಖಚಿತವಾದ ರಥದಲ್ಲಿ ಬೆಳಗುತ್ತಿರುವವನೇ ಕೌರವೇಶ್ವರನ ಸೇನಾನಿ ಭೀಷ್ಮನು. ನೆರೆಗೂದಿಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಮೆರೆಗುತ್ತಿರುವ ರಾಜ ಮಕುಟವನ್ನು ನೋಡು. ಅವನೇ ಇಂದಿನ ಯುದ್ಧದ ಸೇನಾದಂಡನಾಯಕ ಕುರುಪಿತ ಮಹಾಭೀಷ್ಮ. ಯುದ್ಧವನ್ನು ಆರಂಭಿಸುವ ಮೊದಲು ಆ ನಿನ್ನ ಗುರುಪಿತನಿಗೊಮ್ಮೆ ವಂದಿಸು ಅರ್ಜುನ. ನಿನ್ನಿಚ್ಛೆ ಮಾಧವ. ಭೀಷ್ಮಾನ್ ಕುರುಪಿತ ಮಹಾನ್ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಇದನ್ನು ಹೇಳಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ?
ಏಕೆ ಮಿತ್ರ, ಏನಾಯಿತು? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಪರಮಾತ್ಮ, ಗುರು ಬಾಂಧವರ ಶಿರಛೇದಿಸೆನ, ಅಲ್ಪ ಮೋಹವ ಬಯಸಿ ಪಾತಕಿ ನಾನಾದೆ. ಅಲ್ಪ ಮೋಹವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮಧ್ಯಹೀನ ನಾನಾದೆ, ಪತನವ ತೋರಿಸು ಮುಂದೆ. ಮಧ್ಯಹೀನ ನಾನಾದೆ, ಪತನವ ತೋರಿಸು ಮುಂದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸೆಣಸಾಡೆನ, ಸೆಣಸಾಡೆನ. ಪರಮಾತ್ಮ, ಅಂಗ ಪ್ರತ್ಯಂಗಗಳ ಧಾರಣ ಜ್ವಾಲೆ, ಬೇಸಿಗೆ ಬಿಸಿಲಲ್ಲೂ ನನ್ನ ಮುಖವು ಬಾಡುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ. ಈ ಯುದ್ಧವು ನನಗೆ ಬೇಡ, ರಥವನ್ನು ಹಿಂತಿರುಗಿಸು ಪರಮಾತ್ಮ. ಅರ್ಜುನ, ಇಂತಹ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನ ಮನಸ್ಸಿನಲ್ಲಿ ಏಕೆ ಹುಟ್ಟಿತಯ್ಯ? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ಹೇಡಿ ಎಂಬ ನಿಂದನೆಯನ್ನು ನಾನು ಸಹಿಸಲಾರೆ. ಈ ಮೂರ್ಖತನವನ್ನು ಬಿಟ್ಟು ನಡೆ, ನಾವಿಬ್ಬರು ಯುದ್ಧಕ್ಕೆ ಹೋಗೋಣ. ಬೇಡಿಕೊಂಬೆ ದೇವ ಮಾಧವ, ಬೇಡಿಕೊಂಬೆ ದೇವ ಮಾಧವ. ರೂಢಿಯೋಳು ನೀನು ಕಡೆಗಣಿಸಲಾರೆ, ರೂಢಿಯೋಳು ನೀನು ಕಡೆಗಣಿಸಲಾರೆ ಮಾಧವ. ಬೇಡಿಕೊಂಬೆ ದೇವ ಮಾಧವ. ನೋಡು ನೋಡು ಪಾರ್ಥ, ಹೇಡಿತನವಿದೇಕೆ? ನೋಡು ನೋಡು ಪಾರ್ಥ, ಗಾಢದಿಂದ ಶರವ ಹುಡು ಬೇಗ ಪಾರ್ಥ. ನೋಡು ನೋಡು ಪಾರ್ಥ, ಹೇಡಿತನವಿದೇಕೆ? ನೋಡು ನೋಡು ಪಾರ್ಥ. ಸೃಷ್ಟಿ
ಸೃಷ್ಟಿಕರ್ತ ನಾನು ದಿಟ್ಟ ಶರವು ನೀನು ಸೃಷ್ಟಿಕರ್ತ ನಾನು ದಿಟ್ಟ ಶರವು ನೀನು ಮುಟ್ಟೈ ಬಾಣವನ್ನು ವಧಿಸುವೆ ಮನನ್ನು ನೋಡು ನೋಡು ಪಾರ್ಥ ಹೇಳಿದನವಿದೇಗೆ ನೋಡು ನೋಡು ಪಾರ್ಥ ಕರದಿ ಗಾಂಡಿವಿಯ ಧರಿಸಲಾರೆ ದೇವ ಕರದಿ ಗಾಂಡಿವಿಯ ಧರಿಸಲಾರೆ ದೇವ ನರಕ ಭಾಗಿಯಾಗಿ ನರಳಾರೆ ದೇವ ಮಾಧವ ಬೇಡಿಕೊಂಡೆ ದೇವ ಮಾಧವ ಆದಿಯಲ್ಲಿ ರಹಿತ ಅಂತ್ಯದಲ್ಲಿ ಮೋದ ಅರ್ಜುನ ಆದಿಯಲ್ಲಿ ರಹಿತ ಅಂತ್ಯದಲ್ಲಿ ಮೋದವನ್ನು ಬಿಟ್ಟು ವಧಿಸು ಭೀಷ್ಮನನ್ನು ನೋಡು ನೋಡು ಪಾರ್ಥ ಹೇಳಿದನವಿದೇಕೆ ನೋಡು ನೋಡು ಪಾರ್ಥ ಪಾರ್ಥ ಕಥಂ ಭೀಷ್ಮಂ ಮಹಾಶಂಕ್ಯಂ ದ್ರೋಣಾಚ್ಚ ಮಧುಸೂದನ ಎಂಬಂತೆ ಒಂದು ಸಾರಿ ಆ ಕುರು ಸೈನ್ಯದ ಕಡೆ ದಿಟ್ಟಿಸಿ ನೋಡು. ಭೀಷ್ಮನೂ ನನ್ನ ಪೂಜ್ಯ ಪಿತನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರುಗಳು. ಪೂಜ್ಯರಾದ ಇವರ ಮೇಲೆ ಬಾಣ ಪ್ರಯೋಗಿಸುವುದಾದರೂ ಹೇಗೆ? ಪರಮಾತ್ಮ, ಗುರು ಒದೆಗೆ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವಾದ ಜೀವನ. ಅಶಾಶ್ವತವಾದ ರಾಜ್ಯದ ಮೋಹಕ್ಕೊಳಗಾಗಿ ಶಾಶ್ವತವನ್ನು ನಾಶ ಮಾಡಿಕೊಳ್ಳಲು ನನಗೆ ಇಚ್ಛೆ ಇಲ್ಲ. ಕರ್ಮಯೋಗಿನಿ, ಈ ಲೋಕದಲ್ಲಿ ನಿನ್ನ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆ ಹೇಗೆ? ಅರ್ಜುನ, ಇಹಲೋಕದಲ್ಲಿ ನಾನು ಮತ್ತು ನೀನು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅದು ನನಗೆ ತಿಳಿದಿದೆ, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೊಡೆಯನು. ಆತ್ಮಮಾಯ ಎನಿಸಿ ಪ್ರಕೃತಿಯನ್ನು ಆಶ್ರಯಿಸಿ ಈ ಭೂಮಿಯಲ್ಲಿ ಅವತರಿಸಿರುವೆನು. ಅರ್ಜುನ, ಪರಮಾತ್ಮ, ಈ ಲೋಕದಲ್ಲಿ ನಿನ್ನ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ರಣದೋಳ್ ನೀ ಮಡಿಯುವುದು ಸಹಜವೇ ಫಲ್ಗುಣ. ರಣದೋಳ್ಳಿ ಮಡಿಯುವುದು ಸಹಜವೇ ಫಲ್ಗುಣ. ತೋಡು ಶರವ ಸಾಧಿಸಿ ಧನಂಜಯನೇ ಕರುಣದಿ ಮನವನಾಶಗೊಳಿಸಿ ಕರುಣದಿ ಮನವನಾಶಗೊಳಿಸಿ ಕರುಣದಿ ಮನವನಾಶಗೊಳಿಸಿ ಹಿಡಿಯದಿರು ನರಕದ ಬಾಗಿಲನು ಧನಂಜಯನೇ.
ಅರ್ಜುನ, ನಾನು ಮಾಯಾರೂಪಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪಿನಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳನ್ನು ವರ್ಧಿಸುವೆನು. ಮಾಯೆ ಎನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು. ಮನೋಬ್ಜ ಅಹಂಕಾರದಿಂದ ತ್ರಿಗುಣಾತ್ಮಕದಿಂದ ಮಾನವನಲ್ಲಿರುವ ಆತ್ಮ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿ ಮನೋವಿಕಾಸವಾದ ರಾಜಪಥದತ್ತ ನಡೆಸುವೆನು. ಬಹುರೂಪಾತ್ಮಕವಾದ ಈ ಭುವಿಯ ಉದಯ ವಿನಾಶಕ್ಕೆ ನಾನೇ ಕಾರಣನು. ಅರ್ಜುನ, ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದದಲದಲ್ಲಿ ಓಂಕಾರವು ನಾನು. ಮನುಷ್ಯರಲ್ಲಿ ಪೌರುಷವು ನನ್ನದು. ಇಡೀ ಪಂಚಭೂತಗಳಿಗೆ ಆದಿ ಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು. ಇಡೀ ಸರ್ವ ಪ್ರಪಂಚವೇ ನನ್ನದು ಅರ್ಜುನ. ಆಹಾ, ಯುದ್ಧ ಪ್ರಸ್ತುತ ಪ್ರಜ್ಞೆಯೂ ವಿಚಾರಗೊಳ್ಳುತ್ತಿದೆ. ನನ್ನ ಮೋಹವೆಲ್ಲವೂ ದೂರವಾಯಿತು. ಹೃದಯ ಅಂಧಕಾರವೂ ಹರಿಯಿತು. ಈ ನಿನ್ನ ಈಶ್ವರ ರೂಪವನ್ನು ತೋರು. ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ನಿನ್ನಿಚ್ಛೆ ಅರ್ಜುನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಾಂ ಸಾಮ್ಯಮಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಆಹಾ, ಎಂಥ ಭಯಾನಕ ರೂಪವಿದು. ಮಾನವನ ಚಕ್ಷುಗಳಿಂದ ನೋಡಲಾಗದು. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಗಿ ದೇವಾ ಕಿಂಕರನ ಪೊರೆಯೋ ಕರುಣಾಮೂರ್ತಿ. ಹಲೋ, ನೆನಿಸಿ ನಿನ್ನ ಸೌಮ್ಯ ರೂಪವತೋ ಶರಣು ಶರಣು ಗಿರಿಧಾರಿ 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 ಶರಣರ ಪೊರೆಯೋ ಜೀವನಿಧಿಯೇ ಶರಣರ ಪೊರೆಯೋ ಜೀವನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ
ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ ಮಾಡು ಕೃಪೆಯನು ಮಾಮರನೆನ್ನೋಳು ಮಾಡು ಕೃಪೆಯನು ಮಾಮರನೆನ್ನೋಳು ಭೀಕರ ರೂಪದ ಬೇಗೆಯ ಸಹಿತ ಭೀಕರ ರೂಪದ ಬೇಗೆಯ ಸಹಿತ ಶರಣರ ಪೊರೆಯೋ ಜೀವನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿತು ನೀ ರಮಣ ಶಾಂತಿಯ ಕರುಣಿತು ನೀ ಇದಂತಹ ಭಯಂಕರ ರೂಪ ಮಾನವನ ಚಕ್ಷುಗಳಿಂದ ನೋಡಲಾಗದು. ಪರಮಾತ್ಮ ನಿನ್ನ ಮೂಲ ಸ್ವರೂಪವನ್ನು ಧಾರಣ ಮಾಡಿ ನನಗೆ ಮೋಕ್ಷವನ್ನು ಕೊಡು ಪರಮಾತ್ಮ. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡಿದೆಯಷ್ಟೇ. ಕರಾಳ ಕಾಲ ಸ್ವರೂಪನೂ ಆದ ನಾನು ನಿನ್ನನ್ನು ಈ ಯುದ್ಧದಲ್ಲಿ ದಡವನ್ನು ಸೇರಿಸಲು ಕಂಕಣದಾರಿಯಾಗುವೆನು. ಇಲ್ಲವಾದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ಈ ಕೌರವರ ಗತಿ ಏನಾಗುವುದೆಂಬುದನ್ನು ನಾನು ತೋರಿಸುವೆನು. ಪರಮಾತ್ಮ ಹಾಗಾದ್ರೆ ನಾಳಿನ ಯುದ್ಧದಲ್ಲಿ ಭೀಷ್ಮನು ಪರಾಜಿತ ಖಂಡಿತ. ನಡೆ, ನಾವಿನ್ನು ಹೋಗೋಣ. ಜಯಿಸಿದೆ 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 ವಿಭುಗಳ ಜಯಿಸಿವೆ ಕುಂತಿಯ ಮಕ್ಕಳನ್ನು. ಜಯಿಸಿದೆ 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 ವಿಭುಗಳ ಜಯಿಸಿವೆ ಕುಂತಿಯ ಮಕ್ಕಳನ್ನು. ಕಣದಲ್ಲಿ ಕೃಷ್ಣನ ವ್ಯೂಹ ಭೇದಿಸಿ ಕಣದಲ್ಲಿ ಕೃಷ್ಣನ ವ್ಯೂಹ ಬನ್ನಿ ಅಂತ ಬಾರಪ್ಪರಿವೆ ಪಾಂಡು ಕುಮಾರರ ತಮ್ಮರಿವೆ. ಜಯಿಸಿದೆ 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 ವಿಭುಗಳ ಜಯಿಸಿವೆ ಕುಂತಿಯ ಮಕ್ಕಳನ್ನು. ಜಯಿಸುವೆ ಕುಂತಿಯ ಮಕ್ಕಳನ್ನು. ಎಲ್ಲರೂ ಹೇಡಿಗಳು. ಈ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಭೀಷ್ಮನನ್ನು ಎದುರಿಸುವ ಧೀರರು ಶೂರರು ಕಾಣುತ್ತಿಲ್ಲವಲ್ಲ, ಏಕೆ? ಅಗೋ ಅಲ್ಲಿ ನೋಡು ಅರ್ಜುನ, ಆಗಲೇ ಭೀಷ್ಮನು ಪ್ರಳಯಾಂತಕ ಮೂರ್ತಿಯಾಗಿ ನಮ್ಮ ಸೈನ್ಯವನ್ನು ಚತುರ್ದಿಕ್ಕಿಗೂ ಓಡಿಸುತ್ತಿರುವನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಗುರುಪಿತನಿಗೊಮ್ಮೆ ವಂದಿಸು ಅರ್ಜುನ. ನಿನ್ನಿಚ್ಛೆ ಮಾಧವ. ಓ ಭೀಷ್ಮನ್ ಕುರುಪಿತರಿಗೆ ನಮೋ ನಮಃ. ಅರ್ಜುನ, ಈ ನಿನ್ನ ಮೃದು ಮಾತಿನಿಂದ ಏನು ಪ್ರಯೋಜನವಿಲ್ಲ. ಹಂಬನ್ನು ತೊಡು, ಆ ಭೀಷ್ಮನನ್ನು ವಧಿಸು. ಪರಮಾತ್ಮ, ಈ ಗುರು ವದನೆಯನ್ನು ನಾನು ತಾಳಲಾರೆ. ಎಲ್ಲವೋ 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 ಮಾಯಾವಿ, ಈ ಬೆಂಕಿಯನ್ನು ಹಚ್ಚಿಸಿದ ಸಾಲವೇ? ಈ ಅಧಮ ಕೃತ್ಯವನ್ನು ಮಾಡಲು ಇಲ್ಲಿಗೆ ಬಂದೆಯಾ? ನಿನ್ನಲ್ಲಿ ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ಉಳಿಸಿಕೋ. ಇಗೋ ಬಾಣವನ್ನು ಬಿಡುವೆ. ಸಾವಧಾನ ಗಾಂಗೇಯ, ಈ ಕೃಷ್ಣನು ಜೀವಿಸುವವರೆಗೂ ಪಾಂಡವರು ಅಜೇಯರು. ಅರ್ಜುನ, ನೀನೆಂತಹ ಕಾಪುರುಷನಯ್ಯ, ಸಾಕು ನಿನ್ನ ಸಹವಾಸ. ಎಲ್ಲವೆಲ್ಲವೋ ಬಡ ಭೀಷ್ಮ, ಇಂದಿನ ಯುದ್ಧದಲ್ಲಿ ನಿನ್ನ ಪರಾಜಿತ ಖಂಡಿತ. ಪರಮಾತ್ಮ, ಆ ದಿನ ಯುದ್ಧದಲ್ಲಿ ಅಸ್ತ್ರಗಳನ್ನು ತೊಡುವುದಿಲ್ಲವೆಂದು ರುಕ್ಮಿಣಿ ದೇವಿಗೆ ವಚನವನ್ನು ಕೊಟ್ಟಿರುವೆ, ಅದನ್ನು ಮರೆಯಬೇಡ. ಈಗಿನ ಯುದ್ಧದಲ್ಲಿ ಭೀಷ್ಮ ಪರಾಜಿತ ಖಂಡಿತ. ಎಲ್ಲಿ ನನ್ನ ಗಾಂಡೀವ? ಯಾರೀ ಬಾಲಕನು? ಓ ಹಂಬೆ ಹಂಬೆ, ಕಾಶಿರಾಜನ ಪುತ್ರಿ, ಸ್ವಯಂವರದಲ್ಲಿ ನನ್ನಿಂದ ಪರಿಹೃತವಾದವಳು. ಈ ಸ್ತ್ರೀಯಲ್ಲಿರುವ ಸ್ಥಳದಲ್ಲಿ ನನಗೇನು ಕೆಲಸ? ಛೇ, ನಾನೇ ಓಡುತ್ತೇನೆ. ಅರ್ಜುನ, ಎದರ ಬೇಡ ಶಿಖಂಡಿ.
ಮಂತ್ರಪೂರಿತವಾದ ಅರ್ಜುನನ ಮಹಾಸ್ತ್ರವನ್ನು ತೊಡು. ಆ ಭೀಷ್ಮನನ್ನು ಹತನಾದೆನು. ಇದು ಶಿಖಂಡಿಯ ಬಾಣವಲ್ಲ, ಮಂತ್ರಪೂರ್ವಿತ ದಿವ್ಯಾಸ್ತ್ರ. ವಂಚನೆಯಿಂದ ನನ್ನನ್ನು ಕೊಲ್ಲಿಸಿದೆಯಾ ಕೃಷ್ಣ? ಅರ್ಜುನ ಪರಮಾತ್ಮ, ಈ ಗುರುವದನೆಯನ್ನು ನಾನು ತಾಳಲಾರೆ. ಅರ್ಜುನ, ಭೀಷ್ಮನ ದೇಹವು ಭೂಮಿಗೆ ಉರುಳಲಾಗದು. ನಿನ್ನ ಶರಶಕ್ತಿಯಿಂದ ತಾತನಿಗೊಂದು ಶರಶಯನವನ್ನು ನಿರ್ಮಿಸು. ನಿನ್ನಿಚ್ಛೆ ಮಾಧವ. ನಡೆ. ಕೃಷ್ಣ. ಕುರುಕ್ಷೇತ್ರವು ಆರಂಭವಾದ 10 ದಿನಗಳ ತರುವಾಯ ಭೀಷ್ಮನು ಪರಾಜಿತನಾದನು. ಆಚಾರ್ಯ ದ್ರೋಣನು ರಚಿಸಿರುವ ಚಕ್ರವ್ಯೂಹವನ್ನು ಕಂಡು ನನ್ನ ಮನಸ್ಸು ಕಳವಳ ಪಡುತ್ತಿರುವುದು ನೋಡಿದೆಯಾ ಭೀಮಸೇನ? ನೋಡಿದೆನು. ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣಾಚಾರ್ಯರು ದುರಂಧಾರಿಯಾಗಿ ನಿಂತಿರುವರು. ಅವರನ್ನು ಭೇದಿಸಿ ಮುನ್ನುಗ್ಗಲು ಯಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಯಿತು. ಪಾರ್ಥನು ಬೆದರಿಸುವ ಪದ್ಧತಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಕಡೆ ಕಾದಾಡುತ್ತಿರುವರು. ಅವರು ಹಿಂತಿರುಗಿ ಬರುವ ಸಂಭವವು ಕಾಣುತ್ತಿಲ್ಲ. ಈಗ ಮಾಡುವುದೇನಣ್ಣ? ಪಾರ್ಥನ ಮಗನಾದ ಅಭಿಮನ್ಯುವು ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿರುವನು. ಹಾಗಾದರೆ ಅಭಿಮನ್ಯುವನ್ನು ಯಾರು ಹೇಳಿ? ಕುಮಾರ ಅಭಿಮನ್ಯುವನ್ನ ಕರೆತನ್ನಿ. ದೊಡ್ಡಪ್ಪ ನಮಸ್ಕರಿಸುವೆನು. ಮಂಗಳವಾಲಿ ಮೇಳ ಕೇಳು. ನನ್ನನ್ನು ಕಾರಿಸಿದ ಕಾರಣವೇನು? ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸುರಕ್ಷಿತವಾದ ಕೌರವರ ಯೋಧರ ಬಾಣಗಳು ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಆದ್ದರಿಂದ ಇದೆಂತ ಮಾತು ದೊಡ್ಡಪ್ಪ? ಅಭಿಮನ್ಯು, ನನ್ನ ದೊಡ್ಡಪ್ಪನ ಕೈಯಲ್ಲಿ ಈಗದೇ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ನಾನು ಆ ವ್ಯೂಹವನ್ನು ಬೇಯಿಸುವೆನು. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಬಾಪು ಕುಮಾರ, ಬಾಪು ನಮ್ಮ ವಂಶಕ್ಕೆ ಕೀರ್ತಿ ತಂದೆ. ಬೇಡ ಕುಮಾರ, ಬೇಡ. ನೀನಿನ್ನು ಚಿಕ್ಕವನು. ಆ ಸಾಮರ್ಥ್ಯವು ನಿನಗೆ ಸಾಲದು. ದೊಡ್ಡಪ್ಪ, ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹದಿ ಕಡಿದ ವೈರಿಯ ಚಿರಗಳನ್ನೆಲ್ಲ. ದೊಡ್ಡಪ್ಪ, ಹಿಡಿದು ದ್ರೋಣನ ಚಕ್ರವ್ಯೂಹದಿ ಕಡಿದ ವೈರಿಯ ಚಿರಗಳನ್ನೆಲ್ಲ. ರಣದೊಳಗೆ ಕೆಣಕಿದೊಡ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದೊಡ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು ತಡವ ಮಾಡದ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಅಭಿಮನ್ಯು, ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರಾಶನೇ ತಾನೇ ಬರಲಿ. ದೊಡ್ಡಪ್ಪ, ಅಭಿಮನ್ಯು, ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರಾಶನೇ ತಾನೇ ಬರಲಿ. ರಣದೊಳಗೆ ಕೆಣಕಿದೊಡೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದೊಡೆ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವಿರ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರತೆ ಚಿರ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ತಕ್ಕ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಮಾತೆಯ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷೇತ್ರದ ನಿಯಮ. ಮರಣ ಕಂಜಿ ಶತ್ರುಗಳ ಸಂಹಾರಕ್ಕಾಗಿ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವರು. ಈಗ ಅದಕ್ಕೆ ತಕ್ಕ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡು. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿಯನ್ನು ನೀನೇ ತಿಳಿಯುವೆ. ರಾಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ.
ಅವನನ್ನು ಆಶೀರ್ವದಿಸಿ ಕಲಿಸು. ನಾನು ಬೆಂಗಾವಲಾಗಿ ನಿಂತು ಯುದ್ಧಕ್ಕೆ ಜಯಿಸಿದನಾಗಿ. ಆಗಲಿ ಭೀಮಸೇನ, ಆಗಲಿ ಭೀಮಸೇನ. ಈ ಬಾಲಕನ ಪ್ರಾಣ ಫಲಕಗಳನ್ನು ನಿನ್ನ ಕೈಲಿಡಿರುವುದು. ನೀನು ಒಂದು ಕ್ಷಣವೂ ಬಿಟ್ಟಿರಬೇಡ. ಇವನ ವಿಜಯಕ್ಕೆ ಕಾರಣನಾಗಿರು. ಮಗು, ದೊಡ್ಡಪ್ಪ ದ್ರೋಣನ ಬಾಣಗಳು ನಿನ್ನ ಕೊರಳಿಗೆ ಉಮಾಲೆಯಾಗಿ ಬೀಳಲಿ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ನಡೆಯಲು ದೊಡ್ಡಪ್ಪ, ಹೋಗೋಣ. ಪ್ರಾಣೇಶ್ವರಿ, ಸ್ವಾಮಿ ನಮಸ್ಕರಿಸುವೆನು ಪ್ರಿಯ. ಮಂಗಳವಾಗಲಿ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಕಾದು ಕಾದು ಸಾಕಾಗಿದೆ. ಅದೀಗ ಲಭಿಸಿತು ಪ್ರಿಯ. ದೇವಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವ ಹೇಳು. ಈ ನನ್ನ ಸರ್ವಸ್ವ ನಿಮ್ಮದಾಗಿರುವಾಗ ನನಗಾಗಿ ಇನ್ನೇನಿರುವುದು? ಈ ನಿನ್ನ ಹೃದಯದ ಪ್ರೇಮ ನಿಮ್ಮದೇ ಅಲ್ಲವಿ ಸ್ವಾಮಿ. ಅದು ಪ್ರೇಯಸಿ, ಪುನಃ ಕೊಡಬೇಕೆ? ನಾನು ಅದನ್ನು ಬಲ್ಲೆನು. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ, ಒಲವಿನ ಲೋಕಕ್ಕೆ ಈ ಚಂದ ಪೂರ್ಣಿಮಾ, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ, ನಿನ್ನೆದೆಯ ಸಿಂಹಾಸನದಿ ರಾಜ್ಯವಾಳಿದೆ. ಆ ನಿನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಬರೆದೆ, ನಾಗ ಭಾವದ ಒಳ್ಳೆಯ ಅಲೆಯಲ್ಲಿ ತೇಲಿದೆ, ಆಯಾಗಿ ತೇಲಿದೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ, ಮಧುಮಾಸ ಚಂದ್ರಮ ನೈದಿಲೆ
ಜಿಲ್ಲೆಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ಈ ಜಿಲ್ಲೆಗೆ ಸಂಭ್ರಮ. ಪ್ರಾಣೇಶ್ವರ, ಉತ್ತರ, ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿಸಬೇಕೆಂಬುದೇ ನಮ್ಮ ಬಯಕೆ. ನಿಜವೇ ಸ್ವಾಮಿ? ಉತ್ತರ, ಅಲ್ಲಿ ನೋಡು, ವಸಂತದ ಬಳ್ಳಿಗಳು ದಿನ ದಿನ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವ ಆಹಾ, ಪಕ್ಷಿಗಳು ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನೆಲೆಸುವು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ ಅದು ಹೇಗೆ ಸ್ವಾಮಿ? ಹೇಳುವೆನು ಕೇಳು. ವಿರಹದಿಂದ ಸಮ್ಮಿಳನ, ಅಬ್ಬಬ್ಬಾ. ಸಮ್ಮಿಳನದಿಂದ ಮತ್ತೆ ವಿರಹ. ನಿಜವೇ? ವಿರಹ ಸಮ್ಮಿಳನಗಳ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಉತ್ತರ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದು, ಈ ದಿನ ಪುನಃ ಸಮ್ಮಿಳಿತರಾಗೆವು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನಮ್ಮ ಬಯಕೆ. ಉತ್ತರ, ಹಾಗೆ ಆಗ್ಲಿ ಸ್ವಾಮಿ. ಈ ನನ್ನ ದೇವರೇ ಪೂಜೆಯನ್ನು ಬಯಸಿದ ಮೇಲೆ ಈ ನಿನ್ನ ಭಕ್ತ ನಿರಾಕರಿಸುವಳಿ. ಎಷ್ಟೇ ಆದರೂ ಪ್ರೇಮದ ವಿಷಯದಲ್ಲಿ ತಾವು ಮಹಾಪಂಡಿತರಲ್ಲಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ ಸ್ವಾಮಿ. ಪ್ರಾಣೇಶ್ವರ, ನಾನೇ ನನ್ನ ಕೈಯಾರ ಕಟ್ಟಿದ ಸುಮಮಾಲಿಕೆಯನ್ನು ಧರಿಸಿ ಭಕ್ತನಲ್ಲಿ ಪ್ರಸನ್ನಲಾಗುದೇವಾ? ಓ ನನ್ನ ಪ್ರೇಮದ ಪೂಜಾರಿಯೇ, ಪ್ರಭುದಿನವೇ ಸ್ವಾಮಿ, ಏನಾಯಿತು? ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ. ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ. ಬಂದಿರಲು ಅಂದದಲ್ಲಿ, ಬಂದಿರಲು ಅಂದದಲ್ಲಿ ನಿನ್ನಯ ಸಿಂಗಾರ. ಓ ಪ್ರೇಮದ ಪೂಜಾರಿ. ಓ ಚೆಲುವಾ, ಬಾ ಚೆಲುವಾ, ಓ ಚೆಲುವಾ, ಬಾ ಚೆಲುವಾ, ನಿನ್ನಯ ಸಂದೆ ಬಳಿ ಬರಲು. ಓ ಚೆಲುವಾ, ಬಾ ಚೆಲುವಾ, ನಿನ್ನಯ ಸಂದೆ ಬಳಿ ಬರಲು. ಏಕೆ ಮೌನ ಆಡು ಜಾಣ ಪ್ರೇಮಲೋಕ ರಂಗದಲ್ಲಿ. ಏಕೆ ಮೌನ ಆಡು ಜಾಣ ಪ್ರೇಮಲೋಕ ರಂಗದಲ್ಲಿ. ನೀನು ಜಾಣ ನನ್ನ ಪ್ರಾಣ, ನೀನು ಜಾಣ ನನ್ನ ಪ್ರಾಣ, ಓಡು ಓ ಬಾಣ. ಪ್ರಿಯಾ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣವಲ್ಲಭ, ಪ್ರಾಣಕಾಂತೆ, ಓ ಪ್ರೇಮದ ಪೂಜಾರಿ ಬಾ ನಿನ್ನ ಮನಸ್ಸಿನ ಸಂಚಾರಿ. ಬಂದಿರಲು ಅಂದದಲ್ಲಿ, ಬಂದಿರಲು ಅಂದದಲ್ಲಿ ನಿನ್ನಯ ಸಿಂಗಾರಿ. ಓ ಪ್ರೇಮದ ಪೂಜಾರಿ. ದೇವಿ, ಸ್ವಾಮಿ, ದೇವರು ನಿನ್ನ ಪೂಜೆಗೆ ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವರು. ಬಾ ಕುಳಿತುಕೋ. ಸ್ವಾಮಿ, ಈ ಪ್ರಶಾಂತವಾದ ಮುಖವಿಂಗೇಕೆ ನನ್ನಿಂದ ಏನಾದ್ರೂ ಅಪರಾಧವಾಯಿತೆ ಸ್ವಾಮಿ? ದೇವಿ,
ನಿಜವೇ? ಉತ್ತರ ಸ್ವಾಮಿ, ಗಾನ ಕೋಗಿಲೆ ನಿನಗೆ ಏನ ಹೇಳಲೆ. ಏನು ಹೇಳಿದ್ರಿ ಸ್ವಾಮಿ? ಉತ್ತರ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ. ಜಾಣ ಕೋಗಿಲೆ ನಿನಗೆ ಏನ ನೀಡಲೆ. ಗಾನ ಸಾಮ್ರಾಜ್ಯದ ರಾಣಿಯು ನೀನೆ. ರಾಗ ಸೌಂದರ್ಯವೇ ನಿನ್ನ ಆಭರಣವೇನೆ. ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಕಲ್ ಎನ್ನುತ್ತ ಕೇಳುತ್ತಿದೆ. ತಿರುಗೆಜೆ ನಿನ್ನ ಕಾಲಿನಲ್ಲಿ ಗಲ್ ಎನ್ನುತ್ತ ಕೇಳುತ್ತಿದೆ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಆ ಗೆಜ್ಜೆನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ನಮ್ಮ ಈ ಸಂಗಮಕ್ಕೆ ಆ ಸದ್ಯ ಸೋಪಾನ. ನಿನಗೆ ಏನ ಹೇಳಲೆ. ಜ್ಞಾನ ಕೋಗಿಲೆ ನಿನಗೆ ಏನ ನೀಡಲೆ. ದೇವಿ ಸ್ವಾಮಿ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಲು ನನಗೆ ಸಮಯವಿಲ್ಲ. ಏನು ಮಾಡಲಿ? 4 ದಿನಗಳು ಆ ಯುದ್ಧದಲ್ಲಿ ಇರುವೆ. ಈ ದಿನ ಮಾತ್ರ ಕ್ಷಣಕಾಲದಲ್ಲಿ ನನ್ನ ಕಾಲ ಕಡಿಯಬಾರದೆ ನೀವು? ಉತ್ತರ ಈ ದಿನ ದ್ರೋಣನ ಚಕ್ರವ್ಯೂಹವನ್ನು ಬೇಯಿಸಲು ಧರ್ಮರಾಜೇಂದ್ರನ ಅನುಮತಿಯನ್ನು ಪಡೆದೊರಟರು. ನನ್ನನ್ನು ಸಂತೋಷದಿಂದ ಕಳಿಸಿಕೊಡು. ಕಳಿಸುವಿರು ಸ್ವಾಮಿ, ಆದರೆ ಒಂದು ಷರತ್ತಿರುವುದು. ಆ ದಿನ ನಿಮ್ಮ ತಾಯಿಯವರ ತಂದೆಗೆ ಸಹಾಯ ಮಾಡಿದರಂತೆ, ಈಗ ನಾನು ಬಂದು ಸಹಾಯಕಳಾಗುವೆನು ಪ್ರಿಯ. ಉತ್ತರ ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಳವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕೋಸ್ಕರ ಹೊಸ ಬಿಲ್ಲನ್ನು ತಂದಂತಿದೆ, ಒಮ್ಮೆ ಎದೇರಿಸಲೇ ಸ್ವಾಮಿ. ಉತ್ತರ ಈ ಕೋಮಳವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆಯ್ತಂದ ಅವುಗಳನ್ನು ಎದೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಓಡು. ಸುಮ್ಮನಿರಿ ಸ್ವಾಮಿ. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಉತ್ತರ ಇರುವುದು ಒಂದು ಹೃದಯ, ಕೊಡುವುದು ಯಾರಿಗೆ? ಎಷ್ಟು ಸುಳ್ಳಿನ ಮಾತುಗಳನ್ನು ಹೇಳುವಿರಿ ಸ್ವಾಮಿ? ಉತ್ತರ ಸಾಗಿ ವಿನೋದ ಸರೋಜನನ ನಾವಲ್ಲೇ ನಾನಿಂದ ಪ್ರೇಮಾಜನ 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 ಏಕಾಂಗಿಯಾಗಿ ಕಾಂತೆಯಾಗಿ ಪೊಲಕಾಗೆ ನಿಂತಿ ನಾನೇ ಏಕಾಂಗಿಯಾಗಿ ಕಾಂತೆಯಾಗಿ ಪೊಲಕಾಗೆ ನಿಂತಿ ನಾ ಕಾಣೆ. ಸಾಗಿ ವಿನೋದ ಸರೋಜನನ ನಾವಲ್ಲೇ ನಾನಿಂದ ಪ್ರೇಮಾಜನ ಪ್ರೇಮಾಜನ ಪ್ರೇಮಾಜನ. ರಾಜನೇ ಪ್ರೇರೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ರಾಜನೇ ಪ್ರೇರೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಗ್ರಾಮ ಸಂಗ್ರಹ ನಾ ಹೋಗುವೆ
ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಗ್ರಾಮಕ್ಕೆಂತಹ ನಿಂತೋಗುವೆ ನೀರಾಜ ನೇತ್ರೆ ಋತ ಕೋಪವೇ ಆನಂದವಾಗುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಹೌದೌದು ಸ್ವಾಮಿ, ಇದಕ್ಕೇನು ಗೊತ್ತಿಲ್ಲ. ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಶ್ರೀರಾಜ ನೇತ್ರ ಋತ ಕೋಪವೇ ಋತ ಕೋಪವೇ. ಉತ್ತರ ಅಷ್ಟು ಸುಲಭವಾಗಿ ಮಾಡಲು ಯುದ್ಧವು ಹಬ್ಬದ ಅಡುಗೆಯಲ್ಲ, ಮದುವೆ ಸಂಭ್ರಮವಲ್ಲ. ನಿಮಗೇಕೆ ಯುದ್ಧವು? ಹಬಲವಿರು ನೀವು, ಇದು ಪರಿಹಾಸ್ಯದ ಸಮಯವಲ್ಲ. ಉತ್ತರ ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಲಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ, ಹಾಸ್ಯ ಪ್ರಿಯೆ ಗಾನಮಯಾದ ಉತ್ತರ ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬ ವಿಧಾತನ ಇಬ್ಬರ ಉತ್ತರ ನಿರ್ಮಿಸಿದರು. ಇಲ್ಲಿಯವರೆಗೂ ಆಸೆಮೈ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದಿರ. ವೀರಸತಿ ವೀರಾಂಗನಿಯಾದ ಮತ್ತೊಂದು ಉತ್ತರ ನೋಡು. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮದ ಪಾಲನೆಯನ್ನು ಮಾಡು ಸ್ವಾಮಿ. ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ಪ್ರಚ್ಛನ್ನವಾದ ದುಃಖವನ್ನು ಈ ನನ್ನ ಮನಸ್ಸೇ ಮರೆ ಮಾಡಿಕೊಂಡು ಹರ್ಷದಿಂದ ನನ್ನ ಸ್ವಾಮಿಯನ್ನು ನಾನೇ ಕಳಿಸುವೆನು. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ. ಈ ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ. ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನ. ನೀವು ಕ್ಷತ್ರಿಯ ರತ್ನರಲ್ಲವೇ? ಆ ಕೀರ್ತಿ ಗೌರವಿಲ್ಲ ನಿಮ್ಮ ಸಂಪತ್ತಲ್ಲವೇ ಸ್ವಾಮಿ? ಉತ್ತರ, ಈಗ ನಿನಗೆ ಯಾವ ಗೌರವ ಇಲ್ಲವೋ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು
ಹೃದಯ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುಸದೆ ಸಾಹಸ ಮುಖ್ಯರಾಗಿ ಪತಿಪುತ್ರರನ್ನು ಬೀಳ್ಕೊಟ್ಟಿರುವರು. ಅವರಿಗೆ ಯಾವ ಗೌರವವೂ ಇಲ್ಲ ಉತ್ತರ. ಗಿರುದು ಸ್ವಾಮಿ ರಣರಂಗದಲ್ಲಿ ಕಾದಾಡಿದ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿಲಾಗದ ಮಡಿದಿಯಾರಿ. ಶತ್ರುವಿನ ಮಧ್ಯ ಪುತ್ರನ ಸಾಹಸವನ್ನೇ ಮಾತು ಕೇಳಿ ಆನಂದ ಬಾಷ್ಪಾಸುರಿಸದ ಮಾತೆಯಾರಿ. ಈ ಪುರುಷನ ಗೌರವಿ ನಾರಿಯ ಜೀವನ ಸರ್ವಸ್ವವಲ್ಲವೇ ಸ್ವಾಮಿ? ಉತ್ತರ, ನನಗಿನ್ನು ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆ. ಸ್ವಾಮಿ, ನನಗೆ ಅಪಜಯವಿಲ್ಲ. ಪ್ರಾಣೇಶ್ವರ ಅತ್ತೆಯವರು ಬರ್ತಿರುವರು ಸ್ವಾಮಿ. ಕುಮಾರ, ನಿನ್ನಂತಹ ವೀರ ಕ್ಷತ್ರಿಯ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ಅಮ್ಮ, ಈಗ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಅರಸು ತಾಯಿ. ಕುಮಾರ, ಇಂದು ನೀನು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವಂತೆ ಯುಧಿಷ್ಠಿರಾಜನಿಂದ ಪ್ರತಿಜ್ಞೆ ಮಾಡಿದ. ಹೌದು ತಾಯಿ. ದೊಡ್ಡಪ್ಪನ ಆಜ್ಞೆಯನ್ನು ಪಡೆದು ದ್ರೋಣನ ಚಕ್ರವ್ಯೂಹವನ್ನು ಮಕ್ಕಳ ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಅತಿರಥ ಮಹಾರಥರನ್ನು ಜಯಿಸಿ ಬರುವೆನು. ನನ್ನನ್ನು ಅರಸು ತಾಯಿ. ಹೋಗು ಪುತ್ರ, ನಿನ್ನ ತಾಯಿಯ ಪ್ರೇಮವು ತಂದೆ ಶೌರ್ಯವು ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಹೋಗಿ ಜೈಶಾಲೆ. ಅಮ್ಮ, ನೋವೇನೆಂಬುದನ್ನು ಅರಿಯದ ಇನ್ನನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ಯುದ್ಧ ದುರ್ಬರ ಸಂದೇಶದಿಂದ ಅದು ಸುಡದಿರಲಿ ತಾಯಿ. ಕುಮಾರ, ಅಬದ್ಧ ನುಡಿಯಬೇಡ. ಹೋಗಿ ಜೈಶಾಲೆ ಆಗು. ಆಗಿದ್ದು ಆಗಿ ಹೋಯಿತು. ಗುರು ಹತ್ಯೆ, ಸಹೋದರರು, ಬಂಧು ಬಾಂಧವಾದಿಯಾಗಿ ಎಲ್ಲ ನನ್ನ ಛಲಕ್ಕೆ ಹುತಾತ್ಮರಾಗಿ ಹೋದರು. ಸದಾ ತರಳು ತೋರಣಗಳಿಂದ ಕಂಗೊಳಿಸುತ್ತಿದ್ದ, ನಾರಿ ಮುತ್ತೈದರಿಂದ ಕಂಗೊಳಿಸುತ್ತ ಹಸ್ತಿನಾವತಿ ರಾಜಬೀದಿಗಳೆಲ್ಲವೂ ಸ್ಮಶಾನ ಮೌನವಾಗಿ ಹೋದವು. ಎತ್ತ ನೋಡಿದ್ರತ್ತ ಶೋಕ ಸಾಗರವೇ ತುಂಬಿದೆಯಲ್ಲ. ಆ ದುರುಳ ಪಾಂಡವರ ಸರ್ವನಾಶಕ್ಕಾಗಿ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಹೇ ಪಾಂಡವ, ಬಂಡಿ ಬಂಡಿ ಅನ್ನವ ತಿಂದು ಬಂಡ ಬಕನನ್ನು ಕೊಂದು ಅಟ್ಟಹಾಸದಿಂದ ಉಬ್ಬಿ ಮೆರೆಯುತ್ತಿರುವ ಬಂಡ ಭೀಮ, ನಾಳಿನ ಸಂಗ್ರಾಮದಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿ ಅಸ್ಥಿ ಮಾಂಸಾದಿಗಳನ್ನು ನೈವೇದ್ಯಕ್ಕೆ ಮುಂದಿಟ್ಟು ಆ ನಿಮ್ಮೆಲ್ಲರ ರಕ್ತದಿಂದ ಎತ್ತರದಿಂದ ಅಭಿಷೇಕ ಮಾಡುವುದೇ ಬಿಡುವುದಿಲ್ಲ, ಬಿಡಲಾರ ಈ ಛಲದಂಕ ಮಲ್ಲ. ಮುಂದೆ ಕಾಣುವ ವೈಶಂಪಾಯನ ಸರೋವರದಲ್ಲಿ ಕೆಲಕಾಲ ವಿಶ್ರಮಿಸುವೆನು. ಧರ್ಮನಂದನ, ಪರಮಾತ್ಮ, ದುರ್ಯೋಧನನು ಜಲಸ್ತಂಭದಿಂದ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಅವನನ್ನು ಕೂಗಿ ಕರೆ, ಹೊರಕ್ಕೆ ಬರಲಿ. ಒಪ್ಪತಕ್ಕ ಮಾತು ವಾಸುದೇವ. ಅಗ್ರಜನ ಬಾಯಿಂದ ಅಂತಹ ಪುರುಷೋಕ್ತಿ ಮಾತುಗಳು ಬರಲಾರದು. ಅವನನ್ನು ನಾನೇ ಕರೆಯುವೆ. ಹಾಗಾದರೆ ನೀನೇ ಸರಿ, ಕೂಗಿ ಕರೆ, ಅವನು ಹೊರಕ್ಕೆ ಬರಲಿ. ಎಲ್ಲವೋ ದುರುಳ ದುರ್ಯೋಧನ, 11 ಅಕ್ಷೋಹಿಣಿಕರು ಸೈನ್ಯ, ದುಶ್ಯಾಸನ, ಭೀಷ್ಮ, ದ್ರೋಣ, ಕರ್ಣಾದಿಗಳು ನಿನ್ನ ಛಲಕ್ಯಾತರಾದರು. ಹಸ್ತಿನಾವತಿಯೇ ನಾಶವಾಯಿತು. ಸೋತ ನಾಯಿಯಂತೆ ಎಲ್ಲಿ ಅಡಗಿ ಕುಂತಿರುವೋ ರಣ ಹೇಳಿ ಹೊರಕ್ಕೆ ಬಾರೋ. ಹೊಚ್ಚಬಾಯಿ ವಿರಾಟನ ಮನೆಯ ಅಡಿಗೆ ಬಟ್ಟಂಗಿ, ವೀರರ ಹೃದಯವನ್ನು ನೀನೇನು ಬಲ್ಲೆ. ಪ್ರಳಯ ಧೂಮ ಕೇದುವಿನಂತೆ ಆರ್ಪಡಿಸಲು ಕೆಲಕಾಲ ವಿಶ್ರಮಿಸಿದನೇ ಪರವಂತು, ನಿನಗೆ ಅದರಗುಳಿತಿಲ್ಲ. ದುರ್ಯೋಧನ, ಈಗಲಾದರೂ ನಮ್ಮ ರಾಜ್ಯವನ್ನು ಕೊಟ್ಟು ಆಧರಿಸು. ಹೌದಣ್ಣ, ಈಗಲಾದರೂ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡೋಣ. ಧರ್ಮನಂದನ, ರಾಜ್ಯವನ್ನು ಸಂಪಾದಿಸುವುದು ವೀರಾವೇಶದಿಂದ ಹೋರಾಡೇ, ಪರಂತು ಈ ತರ ಯಾಚನೆ ಇಲ್ಲವೆಂದು ಎಂದೋ ಒಂದು ದಿನ ಸಂದೇಶವನ್ನು ಕಳಿಸಿರುವೆ. ಪಾಂಡವೀರರೇ, ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಎಲ್ಲರೂ ಬನ್ನಿರಿ, ಅಥವಾ ಒಬ್ಬೊಬ್ಬರಾಗೇ ಬನ್ನಿರಿ, ಎಲ್ಲರನ್ನು ಧೂಳಿಬಡ ಮಾಡಿಬಿಡುವೆನು. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರ ಕೊಡುವೆ? ಯುದ್ಧಕ್ಕೆ ಸಿದ್ಧನಾಗು. ಕೊಡುವುದೇನು ವಾಸುದೇವ?
ಇಂತಹ ಶುಭ ಮುಹೂರ್ತಕ್ಕೋಸ್ಕರ ಬಹಳ ದಿನಗಳಿಂದ ಕಾದು ಕುಳಿತಿದ್ದೆನು. ಯುದ್ಧಕ್ಕೆ ಸಿದ್ಧನಾಗು ಮದಾಂತ. ಬಿಸಾಡೋ ಗದೆಯನ್ನ. ನೀನು ಗದಾ ಯುದ್ಧದಲ್ಲಿ ಪ್ರವೀಣನೆಂದು ನಾನು ಗೊತ್ತು. ಬಿಸಾಡೋ ಗದೆಯನ್ನ. ಶೂರನೆಂದು ಮೆರೆಯಬೇಡವೋ, ಮೆರೆಯಬೇಡವೋ. ಬಿಡು ಬಿಡಲು ಬೆಳಗಿನ ಪರಿಯ ನುಡಿಯಬೇಡ ಎನ್ನದೆ. ಬಿಡು ಬಿಡಲು ನುಡಿಯಬೇಡ ಈ ಪರಿಯ ಎನ್ನಲಿ. ನಿನ್ನ ಗರ್ಭವೆನ್ನ ನೈಗಾಡಗಿದ್ದೆ. ಧರ್ಮನ ಈಗಾಡಗಿದ್ದೆ. ನಾಂ ಈಗಾಡಗಿದ್ದೆ. ಸಿದ್ಧನಾಗು. ಗರ್ವ. ಭಾಪು ದುರ್ಯೋಧನ, ಭಾಪು. ಪರಾಕ್ರಮವೆಂದರೆ ಇದು. ಅಡಗಿತೇನೋ ನಿನ್ನ ಪೌರುಷ. ಭೀಮಸೇನ ಪರಾಕ್ರಮಿಗಳೊಡನೆ ಹೋರಾಡುವುದು ತೊಡೆ ತಟ್ಟಿ. ಅನುಗ್ರಹಿತವಾದ ವಾಸುದೇವ, ಈ ಸಾರಿ ಸಮಯ ಕೃಷ್ಣ, ಕೊನೆಗೂ ತೋರಿಸಿ ಬಿಟ್ಟೆಯ ನಿನ್ನ ಕಪಟ ನಾಟಕ. ಸಿದ್ಧನ. ನೀನು ನನ್ನನ್ನು ಗೆದ್ದದ್ದೇ ಆದರೆ ಹಸ್ತಿನಾವತಿಯ ಸಿರ ಸಂಪತ್ತೆಲ್ಲವೂ ನಿನ್ನದಾಗುವುದು. ನೀನು ಈ ಭೀಮನನ್ನು ಗೆದ್ದಿದ್ದೆ ಆದರೆ ಅಚಂದ್ರಕಾರವಾದ ಕೀರ್ತಿಯನ್ನೇ ಪಡೆಯುವೆ. ಸಿದ್ಧನಾಗು. ಸಿದ್ಧನಾಗು. ಇಂದಿಗೆ ಹಸ್ತಿನಾವತಿಯು ಶೂನ್ಯವಾಯಿತು. ಹತನಾಗು ದುರಾತ್ಮ, ನನ್ನ ಶಪಥವು ಈಡೇರಿತು. ಬಲೆ ದುರ್ಯೋಧನ, ಬಲೆ. ಛಲದಲ್ಲಿ ನೀನೇ ದುರ್ಯೋಧನ, ಪರಾಕ್ರಮದಲ್ಲಿ ನೀನೇ ಸುಯೋಧನ. ಆ ಚಂದ್ರಾರ್ಕವಾಗಿ ಕೀರ್ತಿ ಪಡೆ, ಯಶೋವಂತನಾಗು ಗಾಂಧಾರ ತನಯ. ಕುರು ಪಾಂಡವರ ಭೀಕರ ಸಂಗ್ರಾಮ, ಕೌರವ ಅತಃಕರಣ ಪೂರ್ಣ. ಆಯಿತಿಲ್ಲಿಗೆ ಕೌರವ ಸಂಹಾರ. ಅಮರನಾದನು ಕ್ಷಣದು
ಇಂದಿರಾರಮಣ ಗೋವಿಂದ ಹರ ನಮಃ ಪಾರ್ವತಿ ಪದಯೇ ಆತ್ಮರಾಮ ಪರಬ್ರಹ್ಮ ಗೋವಿಂದ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾಯಿ ಮುರಾ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾಯಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾಯಿ ಮುರಾರಿ ಜಯ ಪಾವನದಾಯಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶಿರೋಲಾ ಜಯ ಮಂಗಳವರ ಗುಣ ಶಿರೋಲಾ ಜಯ ಮಂಗಳವರ ಗುಣ ಶ್ರೀರೋಲಾ ಜಯ ಮಂಗಳವರ ಗುಣ ಶಿರೋಲಾ ಜಯ ಮಂಗಳವರ ಗುಣ ಶ್ರೀರೋಲಾ ಜಯ 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 ಜೈ ಜೈ ಜಯ 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 ಜೈ 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 ಜಯ 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 ಜೈ ಜೈ ಜಯ 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 ಜೈ 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 ಜಯ ಮಂಗಳದಾಯಕ ಹರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾಯಿ ಮುರಾ ಜಯ ಪಾವನದಾಯಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಕೋಡಿ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಕೋಡಿ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಕೋಡಿ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಬೋಲೋ ಭಾರತ್ ಮಾತಾ ಕಿ ಮಂಡಳಿ ಕೆ ಹನುಮಾನ್ ಕೆ ಗೋವಿಂದ ಹೇಳು ಗೋವಿಂದ ಹೇಳು ಲಕ್ಷ್ಮೀ ರಮಣ ಗೋವಿಂದೋ ಗೋವಿಂದ ರಾಮ ಪರಬ್ರಹ್ಮನ ಪಾದಕ್ಕೆ ಗೋವಿಂದೋ ಗೋವಿಂದ ಹರಿನಾಮ ಸಂಕೀರ್ತನ ಗೋವಿಂದೋ ಗೋವಿಂದ ಜೈ ಆಂಜನೇಯ ವರದ ಗೋವಿಂದ ಗೋವಿಂದ ಪಾರ್ವತಾಪದೇ ಶ್ರೀ ಕೋಡಿ ಬಸವೇಶ್ವರ ಸ್ವಾಮಿ ಕೆ ಶ್ರೀ ಕೋಡಿ ಬಸವೇಶ್ವರ ಸ್ವಾಮಿ ಕೆ ಶ್ರೀ ಕೋಡಿ ಬಸವೇಶ್ವರ ಸ್ವಾಮಿ ಕೆ ಏನೇ ಬರಲಿ ಒಗ್ಗಟ್ಟಿರಲಿ